ಕುತ್ತಗಿಗೆ ಇಟ್ಟಂಗೋ ಕುಡುಗೋದ ಹುಡುಗ ಗಂಡನ ಜೋಡಿ ಬಾಳೆ ಮಾಡುದು ಅಂದರ ಕಣ್ಣೀರ ಕೂಳ ರಾತ್ರಿ ಹಗಲ ಹುಡುಗ ಗಂಡನ ಜೋಡಿ ಜೀವನ ಮಾಡುದು ಅಂದರ ಕಣ್ಣೀರ ಕೂಳ ರಾತ್ರಿ ಹಗಲ ಕೆಡಗಾಲ ಕುತ್ತಗಿಗೆ ತಂಗೋ ಕುಡಗೋಲ ಎಂತ ಕೆಡಗಾಲ ಕುತ್ತಗಿಗೆ ತಂಗೋ ಕುಡಗೋಲ ಹುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹುಡುಗ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಏ ಜಾಗದ ಸೂತಿನ ತಗದ ಹೇಳತೀನಿ ಮಾಡಬೇಡ್ರಿ ದೈವ ನೀವು ಗಲ್ಲಬಲ ಕುಷ್ಟಗಿ ತಾಲೂಕದಾಗ ಕೆಟ್ಟ ಘಟನೆ ನಡಿತೋ ಕರ್ನಾಟಕ ಕೊಪ್ಪಳ ಜಿಲ್ಲಾ ಹೆಣ್ಣು ಮಗಳು ಹುಟ್ಟಿ ತಾಯಂದಿಗೆ ಬಾಳೆಯದಿ ಚಲ್ಲ ವಯಸ್ಸಿನ ಹೆಣ್ಣು ಮಗಳಿಗೆ ಮನೆಯಾಗಿಟ್ಟುಗೋದು ಅಂದ್ರ ಹಡದವ್ರ ಮ್ಯಾಲ ಬರತವ್ರಿ ಗುಲ್ಲ ಬ್ಯಾಳದ ಮಗಳಿಗೆ ಮನೆಯಾಗಿಟ್ಟುಗೋದು ಅಂದ್ರ ಹೆತ್ತವ್ರ ಮ್ಯಾಲ ಬರತವ್ರಿ ಗುಲ್ಲ ಯಪ್ಪ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕೂಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಗಿಸುದು ಅಂದ್ರ ಕಣ್ಣೀರ ಕೂಳ ರಾತ್ರಿ ಹಗಲ ಕೆಡಗಾಲ ಕುತ್ತಗಿಗೆ ತಂಗೋ ಕುಡಗೋಲ ಎಂತ ಕೆಡಗಾಲ ಕುತ್ತಗಿಗೆ ತಂಗೋ ಕುಡಗೋಲ ಹುಡುಕ ಗಂಡನ ಜೋಡಿ ಬಾಳ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹುಡುಗ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಏ ಹಳ್ಳಿ ಊರಾಗ ಒಂದು ಒಳ್ಳೆ ಮನಿತನ ಬಂತು ಕೂಡ್ಯಾರ ಗುರು ಹಿರಿಯರು ಎಲ್ಲ ಮನಿತನ ಪದ್ಧತಿಯಾಗುವ ಹುಡುಗನ ನೋಡ್ಯಾರ ಯಾವು ಏನೋ ಚಟ ಇಲ್ಲ ಗುರುವ ಹಿರಿಯರು ಕೂಡಿ
ತವರ ಮನಿಯ ನಿನಗ ಸ್ಥಿರವಲ್ಲ ಗಂಡನ ಮನೆಗೆ ಕಳಸ್ಯಾರ ಮಗಳಿಗೆ ತವರ ಮನಿಯ ನಿನಗ ಸ್ಥಿರವಲ್ಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕುದಗೆ ಎತ್ತಂಬ ಕೊಡಗೋಲ ಅಂತ ಕೆಡಗಾಲ ಕುದಗೆ ಎತ್ತಂಬ ಕೊಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ ಚಂದಾಗಿ ಸಂಸಾರ ನಡೆದ ಕೇಳಾರಿ ಬೆರೆಸಿದಂಗ ಸಕ್ಕರೆ ಹಾಲ ಮದವಿ ಪಾರ್ಟಿ ಅಂತ ಗೆಳೆಯರು ಕೂಡಿಕೊಂಡು ಪಾರ್ಟಿ ಮಾಡ್ಯಾರಪ್ಪ ಒಂದು ಸಾಲ ಎಂಟು ಮಂದಿ ಗೆಳೆಯರು ಎಲ್ಲ ಪಾರ್ಟಿ ಮಾಡ್ಯಾರಪ್ಪ ಮ್ಯಾಲಿಂದು ಮ್ಯಾಲ ಕುಡಿಯೋದು ತಿನ್ನೋದು ಚಟ ಬೆತ್ತೋ ಹುಡುಗಾಗ ನಡೆಯು ಬಂಡಿಗೆ ಮುರಿದಂಗೋ ಕೀಲ ಕುಡಿಯೋದು ತಿನ್ನೋದು ಚಟ ಬೆತ್ತೋ ಹುಡುಗಾಗ ನಡೆಯು ಬಂಡಿಗೆ ಬೆಚ್ಚಿದಂಗೋ ಕೀಲ ಯಪ್ಪ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಕ್ಸುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕುಡಗೋಲ ಅಂತ ಕೊಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ ಕುಡುದು ಬಂದು ಮನೆ ಮಂದಿಗೆ ಬೈತಾನ ತಾಯಿ ತಂದಿ ಬಿಡಲಿಲ್ಲೋ ಸೈಲ ಹೆಂಡತಿನ ಕರ್ಕೊಂಡು ಪ್ಯಾರ್ಯ ಇರುವಂತ ಮಾಡಿಕೊಟ್ಟರ ಹೊಲ ಮನಿ ಪಾಲ ಎರಡ ವರ್ಷದಾಗ ಹೊಲ ಮನೆ ಮಾಡಿಕೊಂಡ ಉಳಿಯಲಿಲ್ಲ ಮನೆಯಾಗ ಚೀಲ ಎಷ್ಟು ಇದ್ದರು ಏನು ಸಾಲಲಿಲ್ಲ ಊರು ತುಂಬ ಮಾಡಿಕೊಂಡು ಸಾಲ ಎಷ್ಟು ಇದ್ದರು ಏನು ಸಾಲಲಿಲ್ಲ ಊರು ತುಂಬ ಮಾಡಿಕೊಂಡು ಸಾಲ ಯವ್ವ ಕುಡಕ
ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕೊಡಗೋಲ ಅಂತ ಕೆಡಗಾಲ ಕೊಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಅಷ್ಟರೊಳಗ ಎರಡು ಮಕ್ಕಳು ಹುಟ್ಟ್ಯಾವ ರೂಪದಲ್ಲಿ ಅವು ಬಲು ಮಿಗಿಲ ಹೊಟ್ಟಿ ಹಸದು ಮಕ್ಕಳು ಹೊರಳಿ ಆಡಿ ಎಳತಾವ ಕಿಲ್ಲಕ್ಕ ಇಲ್ಲದೆ ರಾತ್ರಿ ಹಗಲ ಮಕ್ಕಳ ನೋಡಿ ತಾಯಿ ಮೈ ಮ್ಯಾದ ಮೊಗಲ ಸರದ ಕುಂದ್ರಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಯಪ್ಪ ಸರದ ಕುಂದ್ರಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕೊಡಗೋಲ ಎಂತ ಕೆಡಗಾಲ ಕೊಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹಗಲಿರುಳು ದುಡುದು ತಾಯಿ ಮಕ್ಕಳನ್ನ ಸಲುತ್ತಾಳ ಆಕಿನ ಕಷ್ಟ ದೇವರೇ ಬಲ್ಲ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದಪ್ಪ ಹೌದು ಮನಿತಾನದಾಗ ಹೆಣ್ಮಕ್ಳೇ ಹುಟ್ಟಿದಿಲ್ಲ ಹುಟ್ಟಿತಿಲ್ಲ ಬಾಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದಳು ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಮುತ್ತೆಗ ಖುಷಿ ಆಯ್ತು ಬಂಧು ಬಳಗಕ್ಕ ಖುಷಿ ಆಯ್ತು ಹೌದು ಎಲ್ಲರಿಗೆ ಆನಂದ ಆಯ್ತು ಆ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿದ್ರು ಹೌದು ಹೆಂಗ ಹೂ ಬೆಳೆಸಿದ್ರು ಮುಂದ ಆ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದಳು ಪ್ರಾಯಕ್ಕೆ ಬಂದ ಕೂಡಲೇನೆ ತಾಯಿ ತಂದಿಗೆ ಚಿಂತೆ ಆಯ್ತು ಆಯಿ ಮುತ್ತೆಗ ಚಿಂತೆ ಆಯ್ತು ಎಲ್ಲರಿಗೂ ಚಿಂತೆ ಆಯ್ತು ಯಾಕೆ ಚಿಂತೆ ಆಯ್ತು ಅಂತ ಕೇಳಿದ್ರ ಬಹಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಒಬ್ಬ ಹೆಣ್ಮಗಳು ಹುಟ್ಟ್ಯಾಳ ಬಹಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಒಬ್ಬ ಹೆಣ್ಮಗಳು ಹುಟ್ಟ್ಯಾಳ ಹೆಣ್ಮಗಳು ದೊಡ್ಡಕ್ಕೆ ಆಗ್ಯಾಳ ನಮ್ಮ ಹೆಣ್ಮಗಳಿಗೆ ಎಂತ ಹುಡುಗ ಸಿಗುತ್ತಾನೋ ಚಲೋದವ ಸಿಗುತ್ತಾನೋ ಕೆಟ್ಟವ ಸಿಗುತ್ತಾನೋ ಹೌದು ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗ್ಬೇಕಾದ್ರ ಬಹಳ ದುರ್ಲಭ ಕಂಪನಿ ಒಳಗ ಕೆಲಸ
ಕೆಲಸ ಮಾಡೋ ಹುಡುಗನ ವರ ಸಿಕ್ಕ್ರೆ ಸಾಕು ಅಂತೇಳಿ ಹಿಂಗ ಎಲ್ಲರೂ ಮಾತಾಡ್ತಿದ್ರು. ಆ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನಿಗ್ ಬತ್ತು. ಎಲ್ಲರಿಗೂ ಖುಷಿ ಆಯ್ತು. ಹೌದು. ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು. ಹುಡುಗಿಗೆ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇರ್ಲಿಲ್ಲ. ಯಾರಾದ್ರೂ ಸೋಪ್ ಕೊಟ್ರ ಕಿಶದಾಗ ಹಾಕೊಂಡು ಬಂದು ಮನ್ಯಾಗ ಒಕ್ಕಾಡ್ತಿದ್ದ. ಹೌದು. ಅಷ್ಟು ನೀಟ್ ಇದ್ದ, ಅಷ್ಟು ಒಳ್ಳೆವಿದ್ದ. ಎಲ್ಲಾ ಹುಡುಗನ ಬಗ್ಗೆ ವಿಚಾರಣೆ ಮಾಡಿ ಹುಂಡ ಬಂಗಾರ ಮುಗಿಸಿ ಲಗ್ನ ಮಾಡಿ ಕೊಟ್ಟು ಗಂಡನ ಮನೆಗೆ ಕಳಿಸುವಂತ ಸಮಯದೊಳಗ ಆಯಿ ಮತ್ತೆ ತಾಯಿ ತಂದು ಹೇಳ್ತಾರ. ಏನ ಹೇಳ್ತಾರ್ರಿ? ಯವ್ವಾ, ನಮ್ಮ ಮನ್ಯಾಗ ನೀವು ಹೂ ಬೆಳೆದಾಗ ಬೆಳೆದಿದ್ದಿ, ಒಂದು ದಿವಸ ನಿನ್ನ ಕಣ್ಣಾಗ ನೀರು ಬರಂಗ ನಾನು ನೋಡಿಲ್ಲ, ನಿನಗ ತ್ರಾಸ ಪಟ್ಟಿಲ್ಲ, ನೋವು ಪಟ್ಟಿಲ್ಲ. ಹೌದು. ಈ ಮನಿ ಇದ್ದಂಗ ಆ ಮನಿ ಇರಲ್ಲ, ಇರುವುದಿಲ್ಲ. ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಆ ಮನಿ ಇರುವುದಿಲ್ಲ ಮಗಳ. ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ, ನಿನ್ನ ಗಂಡನ ಮನಿ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ. ಏನೇ ಕಷ್ಟ ನಷ್ಟ ಬಂದ್ರ ಆ ಮನೆಯಾಗೆ ನೀ ಅನುಭವಿಸಬೇಕವ್ವ ಅಂತೇಳಿ ಮಗಳಿಗೆ ಬುದ್ಧಿ ಮಾತು ಹೇಳಿ ಆ ಗಂಡನ ಮನೆಗೆ ಕಳಿಸಿದ್ರು. ಸ್ವಲ್ಪ ಗವಳಿ ಮಾಡಬೇಡ್ರಿ, ಸ್ವಲ್ಪ ಗಪ್ಪಾರಿ ಕಕ್ಕ. ಗಂಡನ ಮನೆಗೆ ಕಳಿಸಿದ್ರು. ಗಂಡನ ಮನೆಗೆ ನಡ್ಲಿಕ್ಕೆ ಮನೆಗೆ ಬಂದ್ರು. ಹೌದು. ಆ ದೇವ್ರ ಮುಗಿತ್ತು, ದಿಂಡ್ರ ಮುಗಿತ್ತು, ಎಲ್ಲಾ ಮುಗಿತ್ತು. ಎಲ್ಲಾ ಮುಗಿತ್ತು. ಹೌದು. ಮುಗಿದ ಕೂಡಲೇ ಹೆಂಡತಿ ಮಾರಿ ನೋಡ್ಕೊತ ಮನ್ಯಾಗ ಇರೋದಿರ್ತದ. ಹೋಗ್ಬೇಕಲ್ಲಪ್ಪ ದಂದಾಕ, ಕೆಲ್ಸಕ್ಕೆ ಹೋಗ್ಬೇಕಾಗ್ತದ. ಹೌದು. ಕೆಲ್ಸಕ್ಕೆ ಹೊಂಟ ಕೆಲ್ಸಕ್ಕೆ ಹೋದ. ಆ ಕಂಪನಿ ಒಳಗ 7 ಮಂದಿ ಇವನಿಗೆ ದೋಸ್ತರು ಇದ್ರು. ಹೌದು. ಗೆಳೆಯರಿದ್ರು. ಗೆಳೆಯರಿದ್ರು. ಗೆಳೆಯರ ಅತ್ತಾರ, ಏನತ್ತ? ಏ ದೋಸ್ತ, ಲಗ್ನರೇ ನಮ್ಕಿಂತ ಮೊದಲು ಮಾಡ್ಕೊಂಡಿ, ಲಗ್ನರೇ ಭಾರಿ ಆಯ್ತು, ಮತ್ತ ಲಗ್ನ ಪಾರ್ಟಿ ಯಾವಾಗ ಕೊಡ್ತೀವ ಅಂತ ಕೇಳಿದ್ರು. ಹೌದು. ಖುಷಿದಿಂದ. ಅವಾಗ ಲಗ್ನ ಆಗಿರ್ತಕ್ಕಂಥ ಹುಡುಗ ಹೇಳ್ತಾನ, ಏನತ್ತ? ಏ ದೋಸ್ತ, ವಿಚಾರ ಮಾಡಕ್ ಹೋಗ್ಬೇಡ್ರು, ಕಿಶಾದಾಗ 10,000 ರೂಪಾಯಿ ಅದಾವ, ಇವು ಇಷ್ಟು ರೊಕ್ಕ ಆಗತ್ತಲ್ಲ, ಪಾರ್ಟಿ ಮಾಡೋಣ ಅಂತ ಹೇಳಿ ಅವತ್ತೇ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು. 8 ಗ್ಲಾಸ್ದಾಗ ದಾರು ಹಾಕಿದ್ರು. ಹೌದಪ್ಪ. ಹೌದು. 8ನೇ ಗ್ಲಾಸ್ ತಗೊಂಡು ಬಂದು ಲಗ್ನ ಆದವನ್ ಮುಂದಿಟ್ರು. ಲಗ್ನ ಆದವ್ ಹೇಳ್ತಾನ, ಏನತ್ತ? ದೋಸ್ತ, ನನಗೊಬ್ಬನಿಗೆ ಬಿಟ್ಟು ನೀವೇ ಕುಡಿರಿ ಅಂತ ಹೇಳ್ದ. ಹೌದು. ಅವಾಗ 7 ಮಂದಿ ಹತ್ತಾರ ಅವ್ರು. ಏನತ್ತ? ಏ, ನೀ ಕುಡಿದ್ರೆ ಪಾರ್ಟಿ, ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ, ದಾರು ಚೆಲ್ತೀವಿ, ಗಂಡನು ಹಾಳು ಮಾಡ್ತೀವಿ ಅಂತ ಹೇಳಿದ್ರು. ಹೌದಪ್ಪ. ಹೌದು. ದೋಸ್ತರ ಮಾತು ಮೀರಬಾರ್ದು. 1 ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು. ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು. ಹಿಂಗ 5-6 ಗ್ಲಾಸ್ ಹಾಕಿದ್ರು. ಇವನಿಗೆ ನಿಶೆ ಹಚ್ಚಾಯ್ತು, ತಾಕತ್ ಕಡಿಮೆ ಇತ್ತು, ಚಿತ್ತ ಹಾರಿ ಬಿದ್ದ. ಹೌದು. ಚಿತ್ತಾರಿ ಬಿದ್ದ. ಹೆಣ ತಂದಂಗ ಮನ್ಯಾಗ ಒಕ್ಕಾಡಿದ್ರು. ಕೂಳ್ನೆ ತಿಲ್ಲಿಲ್ಲ, ಊಟನೇ ಮಾಡ್ಲಿಲ್ಲ. ಹೆಣ ತಂದಂಗ ಮನ್ಯಾಗ ಒಕ್ಕಾಡಿದ್ರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು. ಮೇ ತಿಂಗಳು ಮುಗಿಯೋದ್ರಾಗ 4 ದಿನ ಬಿಟ್ಟು ಒಬ್ಬಂದು ಲಗ್ನ, 4 ದಿನ ಬಿಟ್ಟು ಒಬ್ಬಂದು ಲಗ್ನ, ಹಿಂಗ 8 ಮಂದಿದ ಲಗ್ನ ಆಗಿ ಹೋಯ್ತು. 8 ಪಾರ್ಟಿ ಆದವು. ಹೌದಪ್ಪ. ಹೌದು. 8 ಪಾರ್ಟಿ ಅದು. ಮೊದಲು ಲಗ್ನ ಆಗಿರ್ತಕ್ಕಂಥ ಹುಡುಗ ದಾರು ಕುಡಿಯೋ ಚಟ ಫುಲ್ ಬಿದ್ದು ಬಿಡ್ತು. ಹೌದು. ಮೈ ಹೊಡಿತು, ಸಂಪೂರ್ಣ ಮೈ ಹೊಡಿತು. ದಿನಾನು ದಾರು ಕುಡಿತಿದ್ದು, ಹೆಂಡತಿ ಹೊಡಿತಿದ್ದು, ತಾಯಿ ತಂದಿಗೆ ಬೈತಿದ್ದ. ಅಂತ ಸಮಯದೊಳಗ ಬಂಗಾರ ಅಂತ 2 ಮಕ್ಕಳು ಹುಟ್ಟೋದು. ಚೊಚ್ಚಿಲ ಮಗ ಗಂಡಸ ಮಗ, ಆಮೇಲೆ ಹೆಣ್ಮಗಳು ಮಕ್ಕಳು ಹುಟ್ಟೋದು. ಮಕ್ಕಳ ಮುಖ ನೋಡಿ ಆಯಿ ಮುತ್ತಿ ಆತಾರ, ಏನತ್ತ? ಹಿಂಗೆ ಇವನಿಗೆ ಶೈಲಿ ಬಿಟ್ಟೆ ಅಂದ್ರೆ ಇವ್ ಸಂಸಾರ ಹಾಳು ಮಾಡ್ಕೋತಾನ. ಇವನಿಗೆ ಸಂಸಾರ ಬೆನ್ನಿಗೆ ಹತ್ತಬೇಕು. ಮುಂದಾದ್ರೂ ಚಂದ ಮಾಡ್ಕೊಂಡು ತಿಂತಾನ ಅಂತೇಳಿ 20 ಎಕರೆ ನೀರಾವರಿ ಹೊಲ ಅವನ ಹೆಸರಿಗೆ ಮಾಡಿದ್ರು. ಒಂದು ಬಿಲ್ಡಿಂಗ್ ಮನೆ ಕೊಟ್ರು. ಇವೇನು ಸಂಸಾರ ಬೆನ್ನಿಗೆ ಹತ್ತುಗೊಲಿಲ್ಲ, ಇವ ದಾರದ ಬೆನ್ನಿ ಹತ್ತದ. ಹೌದು. 2 ವರ್ಷದಾಗ 20 ಎಕರೆ ಹೊಲ ಮಾರ್ದ, ಬಿಲ್ಡಿಂಗ್ ಮನಿ ಮಾರ್ದ, ಊರ್ ತುಂಬಾ ಸಾಲ ಮಾಡ್ದ. ಯಾರು ಇವನಿಗೆ 10 ರೂಪಾಯಿ ರೊಕ್ಕ ಕೊಡಲಾದ್ರು. ಅಟ್ಟು ವಜ್ಜಾದ. ಆ ಒಂದು ದಿವಸ ಹೆಂಡತಿಗೆ ಒಂದು ಕೇಳ್ತಾನ, ಏನಂತ? ನೋಡು, ನನಗೆ ಯಾರು ಊರಾಗ ಒಂದು 10 ರೂಪಾಯಿ ರೊಕ್ಕ ಕೊಡಲಾಗ್ಯಾರ, ದಾರು ಕುಡಿದ್ರೆ ಮೈಯಾಗ ಶಕ್ತಿ ಬರ್ತದ. ದಾರು ಕುಡಿದ್ರೆ ನನಗೆ ನಿಂದ್ರಕ್ ಬರ್ತದ, ತಿರ್ಗಾಳಕ್ ಬರ್ತದ. ದಾರು ಕುಡ್ಲ ನೋಡಿ ತಿರ್ಗಾಳಕ್ ಬರಲ್ಲ, ನಿಂದ್ರಕ್ ಬರೋದಿಲ್ಲ. ನಿನ್ನ ಬಲಿಯಕ್ ರೊಕ್ಕ ಇದ್ದಂದ್ರೆ ಕೊಡು, ನಾ ದಾರು ಕುಡಿದು ಬರ್ತೀನಿ ಅಂದ. ಹೌದು. ಅವಾಗ ಹೆಂಡತಿಗೆ ಸ್ವಲ್ಪ ಸಿಟ್ಟು ಬಂದತ್ತಾಳ. ಏನತ್ತ? ರೀ, ಹೊಲಾನು ಮಾರಿದ್ರಿ, ಮನಿನು ಮಾರಿದ್ರಿ, ಊರ್ ತುಂಬಾ ಸಾಲನು ಮಾಡಿದ್ರಿ. ಒಂದು ದಿವಸ ನಿಮ್ ಇದ್ರ ನಿಂತ ನಾ ಮಾತಾಡಿಲ್ಲ. ನಾ ಕೂಲಿ ನಾಲಿ ಮಾಡಿ ತಂದಿರ್ತಕ್ಕಂಥ ರೊಕ್ಕದೊಳಗ ನಿಮಗ್ ಊಟ, ಮಕ್ಕಳಿಗೆ ಊಟ, ನನಗ್ ಊಟ ಹಾಕ್ಬೇಕಾದ್ರೆ ಸಾಲನಾಗ್ಯದ. ಹೌದು, ಸಾಲನಾಗ್ಯದ. ಇಂಥ ಸಮಯದೊಳಗ ರೊಕ್ಕ ಕೇಳ್ತಿರಲ್ರಿ, ನಿಮಗ್ ನಾಚಿಕೆ ಬರಲ್ಲ ಅಂತೇಳಿ ಹೆಣ್ಮಕ್ಳು ಒಂದೇ ಒಂದು ಮಾತು ಬೈದ್ರು. ಹೌದು. ಬೈದ ಕೂಡಲೇನೆ ನನಗೆ ನೀ ಬೈತಿ, ನನಗೆ ನೀ ಇದ್ರ ನಿಂತ ಮಾತಾಡ್ತಿ ಅಂತೇಳಿ ಹೆಂಡತಿಗೆ ನೆಲಕ್ಕೆ ಹಾಕಿ ಹೊಡಿಲಿಕ್ಕತ್ತ, ಒದಲಿಕ್ಕತ್ತ. 6 ವರ್ಷದ ಮಗ ಇದ್ದ, 4 ವರ್ಷದ ಮಗಳಿದ್ಳು. ಅಪ್ಪನ ಕಾಲ್ ಹಿಡ್ಲಿಕ್ಕತ್ತ ಮಕ್ಕಳು ಬಂದು. ಹೌದು. ಅವು ಹುಡಿಬೇಡ, ಅವು ಸಾಯ್ತದ ಅಂತೇಳಿ ಮಕ್ಕಳು ಕಾಲ್ ಹಿಡ್ಲಿಕ್ಕತ್ತು. ಮಕ್ಕಳು ಖಬರ್ನು ಇಡ್ಲಿಲ್ಲ, ಮಕ್ಕಳಿಗಿನ ಒದಲಿಕ್ಕತ್ತ.
ಹೆಂಡತಿಗೆ ಒದ್ದ ಮಕ್ಕಳಿಗೆ ಒದ್ದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ. ಅಂತ ಗಿರಾಕಿನೇ ಅವನಿಗೆ ಗಂಟು ಬಿತ್ತು. ಅಂತ ಗಿರಾಕಿನೇ ಗಂಟು ಬಿತ್ತು. ಇಬ್ರು ಕೂಡಿ ದಾರ ಕುಡ್ಕೋತ ಕೂತರು. ಅವಾಗ 6 ವರ್ಷದ ಕೂಸ ಹತ್ತದ ತಾಯಿಗೆ. ಏನತ್ರಿ ಯವ್ವಾ ಈಗ ಟೈಮ್ 6 ಆಗ್ಲಿಕತ್ತದ. ಮುಂಜಾನೆ ಹಿಡಿದು ನಾ ಏನೋ ಊಟ ಮಾಡಿಲ್ಲ, ಮನ್ಯಾಗ ಏನಾರ ಇದ್ರ ನನಗ ಉಳ್ಳಕ್ ಕೊಡು ತಾಯಿ ಅಲ್ಲಕತ್ತು 6 ವರ್ಷದ ಕೂಸ. ಹೌದು. ಅವಾಗ ತಾಯಿ ಅತ್ತಾಳ, ಏನತ್ರಿ ಯಪ್ಪ ದಿನ ನಾ ಕೂಲಿಗೆ ಹೋಗ್ತಿದ್ದ. ಆ ಅಣ್ಣ ಅವರು ಕೂಲಿಗೆ ಹೋದ ಕೂಡೇನೆ ಅವರು ನನಗ್ ಪಗಾರ ಕೊಡ್ತಿದ್ರು. ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ತಂದು ಹಾಕ್ತಿದ್ದ. ಇವತ್ತು ನಾ ಎಲ್ಲಿ ಹೋಗಿಲ್ಲ, ನನ್ನ ಬಯಲಕ್ ರೊಕ್ಕ ಇಲ್ಲ, ನಾ ಎಲ್ಲಿದ ಮಾಡಿ ಹಾಕ್ಲಿ ಮಕ್ಕಳೇ ಅಂತೇಳಿ ತಾಯಿ ಮಕ್ಕಳ ತೆಕ್ಕಿಗೆ ಬಿದ್ದಳಕತ್ತು. ಹೌದು. ಅವಾಗ 6 ವರ್ಷದ ಕೂಸಿನ ಬಲ್ಯಾಕ 5 ರೂಪಾಯಿ ಇದ್ದು. 5 ರೂಪಾಯಿ ತಗೊಂಡು ಕೂಸ ಸೀದಾ ಮೆಡಿಕಲ್ಕ್ ಹೋಯ್ತು. ಮೆಡಿಕಲ್ಕ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸ ಹತ್ತದ. ಏನತ್ರಿ ಅಣ್ಣ ಇವ್ 5 ರೂಪಾಯಿ ತಗೋ, 5 ರೂಪಾಯಿ ತಗೊಂಡು ನನಗ್ ಹಸು ಹಾಲಾರ್ದ ಗೋಳಿ ಕೊಡು ಅನ್ನಕತ್ತ ಕೂಸ. ಹೌದು ಅಣ್ಣ ನನಗ್ ತುಂಬಾ ಹಸು ಆಗ್ಯದ, ಈ ಗೋಳಿ ನುಂಗದಂದ್ರ ನನಗ್ ಹೊಟ್ಟೆ ಹಸು ಆಗಬಾರ್ದಣ್ಣ, ನನಗ ಅಂತ ಗೋಳಿ ಕೊಡು ಅಣ್ಣ ಅಂತೇಳಿ ಆ ಮೆಡಿಕಲ್ ಅಣ್ಣನ ಮುಂದೆ ಅಂದ ಕೂಡಲೇನೆ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು. ನೀ ಯಾರ ಮಗೋದ್ಯೋ, ಇಂತ ಪರಿಸ್ಥಿತಿ ಯಾಕೆ ಬಂದದ ಅಂದ ಕೂಡಲೇನೆ ಅವಾಗ ಕೂಸ್ ಹೇಳ್ತದ, ಅಣ್ಣ ನಮ್ಮ ಅಪ್ಪಿದ್ದ ದಿನಾಲು ಹೊಡಿತಾನ, ನನಗೆ ಎಂತ ತಿಳಿಲಿಕ್ಕತ್ತದ ನೋಡು, ಅಂದಿನ ದಿನದ್ದು ನಾನು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಅಣ್ಣ, ನಾ ದಿನಾಲು ನಾ ಉಪವಾಸ ಮಲ್ಕೊತೀನಿ, ಈ ಗೋಳಿ ನೀ ಕೊಟ್ಟೆ ಅಂದ್ರ ನಾ ನುಂಗದಂದ್ರ ಹೊಟ್ಟೆ ಹಸು ಆಗ್ಬಾರ್ದಣ್ಣ, ಅಂತ ಗೋಳಿ ಕೊಡು, ಕರೆ 1 ಗೋಳಿ ಕೊಡ್ಬೇಡ 3 ಗೋಳಿ ಕೊಡು, ಮನ್ಯಾಗ ನಮ್ಮ ಅವ್ವ ನನ್ನ ತಂಗಿ ಅದಾರ ಅನ್ನಕತ್ತ. ಹೌದು 3 ಮಂದಿ ಒಂದೊಂದು ಕೊಡು ಅಂತ ಹೇಳ್ದ. 3 ಗೋಳಿ ಕೊಡು ಅಂದ ಕೂಡಲೇನೆ ಅವ ಮೆಡಿಕಲ್ ಅಣ್ಣ ತಾನ, ಯಪ್ಪ ನನಗ ಮಕ್ಕಳದಾವೋ, ನನ್ನ ಕೈವಾರ ನಾ ಹೆಂಗ ಗೋಳಿ ಕೊಡ್ಲಿ ಅಂತಾವು. ಹೌದು ನಿನ್ನ ಗೋಳಿ ಕೊಡಂಗಿಲ್ಲ, 3 ಊಟ ಕೊಡಿಸ್ತೀನಿ ಅಂತೇಳಿ ಖಾನಾವಳಿಗೆ ಹೋಗಿ 3 ಊಟ ಕೂಸಿನ ಕೈಯಾಗ ಕೊಟ್ಟ. ಆ ಕೂಸು ತಗೊಂಡು ಊಟ ತಗೊಂಡು ಮನಿಗ್ ಹೋಯ್ತು. ಮನ್ಯಾಗ ಹೋಗಿ ತಾಯಿ ಕೈಯಾಗ ಕೊಟ್ಟತ್ತ. ಏನತ್ರಿ ಯವ್ವಾ ನನಗ್ ತುಂಬಾ ಹಸು ಆಗ್ಯದ, ಮೆಡಿಕಲ್ ಅಣ್ಣ 3 ಊಟ ಕೊಡ್ಸ್ಯಾನ, ಊಟ ಹೊರಗೆ ತೆಗಿತಾಯಿ, ನಾ ಊಟ ಮಾಡೋಲ್ಲಕತ್ತು. ಹೌದಪ್ಪ ಹೌದು. ತಾಯಿ ಇದ್ದಕ್ಕೆ 3 ಊಟ ಹೊರಗೆ ತೆಗೆದಳು. ಆಮೇಲೆ ಮತ್ತ 6 ವರ್ಷದ ಕೂಸು ಹೇಳ್ತದ, ಏನತ್ರಿ ಯವ್ವಾ 3 ಊಟ ಹೊರಗೆ ತೆಗಿಬೇಡ, 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು, 1 ಊಟ ಮಾತ್ರ ಅಪ್ಪ ಹಸದು ಬರ್ತಾನ, ಅಪ್ಪಗ ತೆಗೆದಿಡನಲಕತ್ತ 6 ವರ್ಷದ ಕೂಸ. ಹೌದು 6 ವರ್ಷದ ಕೂಸ ಹಿಂಗ ಅಂದ ಕೂಡಲೇ ತಾಯಿಗೆ ಖುಷಿ ಆಯ್ತು. ಖುಷಿಯಾಗಿ ಮಗನಿಗೆ ಹೇಳ್ತಾಳ, ಏನತ್ತ ಯಪ್ಪ ನನಗ್ ಬಹಳ ಆನಂದ ಐತಿ, ಇಷ್ಟು ದಿವಸ ನನಗೆ ಚಿಂತೆ ಇತ್ತು. ಹೌದು ಯಾವ ಚಿಂತೆ ಇತ್ತು ಅಂತ ಕೇಳಿದ್ರ, ನಾ ಸತ್ತ ಮೇಲೆ ನನ್ನ ಗಂಡಗ್ ನೋಡ್ಕೊಳ್ಳೋರು ಯಾರು ನನಗೆ ಚಿಂತೆ ಇತ್ತು. ಯಪ್ಪ ಒಂದಲ್ಲ ಒಂದು ದಿವಸ ನಿಮ್ಮ ಅಪ್ಪನ ಕೈಗೆ ನನ್ ಸಾವದ, ನಾ ಸಾಯ್ತೀನಿ, ನಾ ಸತ್ತ ಮ್ಯಾಲ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳಕತ್ತಾಳ. ತಾಯಿ ಮಗ ತಾಯಿಗೆ ಭಾಷೆ ಕೊಡ್ಲಕತ್ತಾನ. ಇಂತ ತಾಯಿಗೆ ಇಂತ ಮಕ್ಕಳಿಗೆ ಕುಡುಕ ಗಂಡು ಬಂದು ಏನು ಮಾಡ್ತಾನ ಅಂತಕ್ಕಂಥದ್ದು ಒಂದೇ ನುಡಿ ಒಳಗೆ ಮುಕ್ತಾಯ ಆಗ್ತದ. ಹಾಡು ಹೇಳ್ರಿಪ್ಪ. ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತ್ತಾಳ, ಅಕಿನ ಕಷ್ಟ ದೇವರು ಬಲ್ಲ. ರೊಕ್ಕ ಕೊಡಾಳಂತ ಹೆಂಡತಿನ ಮ್ಯಾಲ ಎಂತನ ಕರ ಮಹಲ್ಲ. ಮಕ್ಕಳ ಕರ್ಕೊಂಡು ತಾಯಿ ಮನೆಯಾಗ ಮಲಿಗ್ಯಾಳ, ಕೊಡದು ಅವ ಬಂದನ ಪುಲ್ಲ. ನಿದ್ದೆ ಹತ್ತಿದ ತಾಯಿ ನಮ್ಮ ಮಕ್ಕಳನ್ನ ಕೊಂದಾನ, ತಲೆ ಮ್ಯಾಲ ಹೇರಿ ಬಿಟ್ಟ ದೊಡ್ಡ ಕಲ್ಲ. ಏನ್ ನಿದ್ದೆ ಹತ್ತಿದ ತಾಯಿ ನಮ್ಮ ಮಕ್ಕಳನ್ನ ಕೊಂದಾನ, ತಲೆ ಮ್ಯಾಲ ಹೇರಿ ಬಿಟ್ಟ ದೊಡ್ಡ ಕಲ್ಲ. ಯುವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕೆಡಗಾಲ ಕೊಡಗೋಲ ಶಿವನೇ ಅಂತ
ಕೆಡಗಾಲ ಕುಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡದ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ತಾಯಿ ಮಕ್ಕಳು ಮಲ್ಕೊಂಡಿದ್ರು, ನಿಷೇಧಾಗ ಬಂದು ಎತ್ತಲಾರ್ದಂತ ಕಲ್ಲ ತಗೊಂಡು ಬಂದು ಮಕ್ಕಳ ತಲೆ ಮ್ಯಾಗ ಹೆಂಡತಿ ತಲೆ ಮ್ಯಾಗ ಹೇರಿ ಬಿಟ್ಟ ಮಕ್ಕಳು ಹೆಂಡತಿ ಒದ್ದಾಡಿ ಪ್ರಾಣ ಬಿಟ್ರು. ಹೌದು, ಹೊತ್ತು ಹೊಂಟು ಆಯಿ ಮುತ್ತೆ ಗೊತ್ತಾಯ್ತು. ಆಯಿ ಮುತ್ತೆ ಗೊತ್ತಾದ ಈ ಮಗನಿಗೆ ಬೈತಾರ, ಏನತ್ತ? ಎಂತ ಮಗ ಹುಟ್ಟಿದೋ, ಬಂಗಾರ ಅಂತ ಸೊಸಿಗೆ ಬಂಗಾರ ಅಂತ ಮೊಮ್ಮಕ್ಕಳಿಗೆ ಕೊಲದಿ, ನಿನ್ನಂತ ಮಗ ಈ ಭೂಮಿ ಮೇಲೆ ಇರಬಾರ್ದು, ನಮ್ಮ ಹೊಟ್ಟೆಗ ಯಾಕರೆ ಹುಟ್ಟಿದ್ಯೋ, ನೀ ಇರ್ತಕ್ಕಂತ ಜಾಗ ಇದು ಅಲ್ಲ, ನೀ ಇರ್ತಕ್ಕಂತ ಜಾಗ ಬ್ಯಾರೇನೆ ಐತಿ ಅಂತೇಳಿ ಸ್ವತಃ ಅವನ ತಾಯಿ ತಂದಿನಿ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಮಾರಣ್ಣ. ಹೌದು, ಇಂತ ಹೆಂಡತಿಗೆ ಇಂತ ಮಕ್ಕಳಿಗೆ ಕೊಂದಿದಂದ ಬಳಕ ನಿನ್ನಂತವನಿಗೆ ಇಲ್ಲಿ ಜಾಗಿಲ್ಲ. ಹೌದು, ನಮಗ ಪಾಪ ಬಂದ್ರೆ ಬರಲಕ್ಕ, ನೀನು ಅಲ್ಲೇ ಇರ್ಬೇಕು ಅಂತ ಹೇಳಿ ಸ್ವತಃ ತಾಯಿ ತಂದಿನಿ ಹೋಗಿ ಮಗನ ಮ್ಯಾಗ ಕಂಪ್ಲೇಂಟ್ ಕೊಟ್ರತ. ಹೌದು, ಇದು ಎದರದಿಂದ್ರಿ? ಇದು ಮಜಾ ಮಾಡಿದ್ರ ಸಲುವಾಗಿ. ಹೌದು, ಮಜಾ ಮಾಡಿದ್ರ ಸಲುವಾಗಿ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತ್ರಿ? ಸಜ್ಜೆ ಆಯ್ತು ಅಮರಣ್ಣ. ಹೌದು, ಮಡದಿ ಮಕ್ಕಳ ಕೊಂದು ಸುಡುಗಾಡು ಮಾಡಿ ನಮ್ಮನಿ ತಾ ಹೋಗಿ ಸೇರಿಕೊಂಡನ ಜೇಲ. ಮಜಾ ಮಾಡಿದಕ್ಕಾಗಿ ಸಜಾಗಿ ಹೋಯ್ತು ಕಲಿಯುಗದ ಹುಡುಕರ ಈ ಲೀಲಾ. ಶಿವನಿಗೆ ಶಿವರಾಯ ಬಂದು ಜಾಗ್ರತೆ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಸೀನಾ. ಭವದಾಗ ಬಂದು ಜಾಗ್ರತೆ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಸೀನಾ. ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಈ ಲೀಲಾ. ಆ ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಈ ಲೀಲಾ. ಕೆಡಗಾಲ ಕುಡಗೋಲ ಅಂತ ಕೆಡಗಾಲ ಕುಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಂಡಿರ ಕುಳ ರಾತ್ರಿ ಹಗಲ. ಮಜಾ ಮಾಡಿದಕ್ಕಾಗಿ ಸಜಾಗಿ ಹೋಯ್ತು ಕಲಿಯುಗದ ಕುಡಕರ ಈ ಲೀಲಾ. ಮಡದಿ ಮಕ್ಕಳ ಕೊಂದು ಸುಡಗಾಡ ಮಾಡ್ಯ ನಮ್ಮನಿ ಹೋಗಿ ಸೇರಿಕೊಂಡನ ಜೇಲ. ಮಜ್ಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಈ ಲೀಲಾ. ಗುರವಿಗೆ ಶಿರವಾಗಿ ಶಿವರಾಯ ಶಿವರಾಯ ಗುರವಿಗೆ ವರಬೇಡಿ ಬರದಾನ ಬಂದು ಜಾಗ್ರತೆ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಸೀನಾ. ಭವದಾಗ ಬಂದು ಜಾಗ್ರತೆ ಇರುವಂದ ಚಟದಾಗ
ಐತ್ಯಪ್ಪ ನಿಮ್ಮ ಸೀನಾ ಏ ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕೊಡ್ತಾರ ಈ ಲೀಲಾ ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕೊಡ್ತಾರ ಈ ಲೀಲಾ ಉದಯಗೆ ತಂದು ಕೊಡಗೋಲ ನಂದ ಗಡಗಾಲ ಉದಯಗೆ ತಂದು ಕೊಡಗೋಲ ಮಜಾ ಮಾಡೋದಕ್ಕಾಗಿ ಸದಾಗಿ ಹೋಯ್ತು ಕಲಿಯುಗ ಕೊಡ್ತಾರ ಈ ಲೀಲಾ ಮಜಾ ಮಾಡೋದಕ್ಕಾಗಿ ಸದಾಗಿ ಹೋಯ್ತು ಕಲಿಯುಗ ಕೊಡ್ತಾರ ಈ ಲೀಲಾ